ಗೊತ್ತಲ್ಲ, ಅದು ಹೋಗ್ಬೇಕಿದ್ರೆ ಗೊತ್ತಾಯ್ತು ನನಗೆ ನಮಗೆ ಏರ್ ಹತ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅಂದರೆ ಹತ್ತಲಿಕ್ಕೆ ಅಂದರೆ ಅಷ್ಟೆಲ್ಲ ಜ್ಞಾನ ಇಲ್ಲ ಬಿಡಿ, ಅವನು ಏನು ಗೊತ್ತಿಲ್ಲ. ಅದು ಹಿಂಗೆ ಕೈಯೆಲ್ಲ ನೋಡಿದಾಗ ಅದು ಬೆಳ್ಳಗಾಗಿತ್ತು. ಅಂದರೆ ಶರೀರದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ತುಂಬ ಕಡಿಮೆ ಇಟ್ಟುಕೊಂಡು ಕಡೆ ನಾನು ದೇವ್ರ ದಯದಿಂದನೇ ಸಿಕ್ಕಿರೋದು, ಹಾಗೆ ಸುಮ್ಮನೆ ಸಿಕ್ಕಿಲ್ಲ. ಅದು ದೇವರು ನಮ್ಮನೆ ಹತ್ರ ದೇವಸ್ಥಾನ ಉಂಟು ಬಸವೇಶ್ವರ ಅಂತ, ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ವಿ. ನನಗೇನು ರಾಶಿ ಭೂತವಾಶಿಲಿ ಭಗವಂತ ನೀನು ಯಾವ್ದಾದ್ರು ದಾರಿ ತೋರಿಸ್ಕೊಂಡು ಮಾಡೋದನ್ನ ನಡೆಸ್ತೀನಿ ಅಂತೇಳಿ. ಆಗ ನನಗೆ ಅಲ್ಲಿ ಅದೇ ಸ್ಥಳದಲ್ಲಿ ಮರುದಿವಸ ನಾವು ಒಂದು ಅರ್ಧಕ್ಕೆ ಬಂದು ಅವ್ರು ಹೇಳಿದ್ರು ಅಲ್ಲೇನು ಮೀಟಿಂಗ್ ನಡೀತದಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟು, ನೀನು ಬಾ ಅಂತ ಹೇಳಿ ಕರೆದು. ನಮ್ಮ ಮನೇಲಿ ಮೊದಲಿದ್ದವರು ಕಡೆಗೆ ನಾವು ಅವರ ಸಂತಿಗೆ ಅಲ್ಲಿ ಮೀಟಿಂಗ್ಗೆ ಹೋದು. ಅದು ನೋಡಿ DSN ಮೀಟಿಂಗ್ ಆಗಿತ್ತು. ಹಾಂ, ಅಲ್ಲಿ ಹೋಗಿ ತಗೊಂಡೆಲ್ಲ ಆದಮೇಲೆ ನಮಗೆ ದೇವ್ರದಿಂದ ಗುಣ ಆಯಿತು. ಸ್ವಲ್ಪ ಗುಣ ಆಗಿತ್ತು, ಆದರೆ ಗುಣ ಹಿಂಗೆ ಶರೀರದಲ್ಲಿ ಶಕ್ತಿ ಬರಲಿಲ್ಲ ಆಯಿತು. ಗುಣ ಆಯಿತು, ಇಷ್ಟು ವರ್ಷ ಬದುಕಿದೆ ಎಲ್ಲ ಆಯಿತು, ಗೊತ್ತಾಯ್ತಾ. ಆಮೇಲೆ ನಾನು ಫಸ್ಟ್ ಔಷಧಿ ತಗೊಳ್ತಿದ್ನಲ್ಲ, ಈಗ ಸಂಬಂಧಪಟ್ಟು ಕಾಲು ನೋವು ಬಂತು, ಮತ್ತೆ ಏನು ಮಾಡೋದು ಅಂತ. ಆದರೆ ಆ ಡಾಕ್ಟ್ರು ಒಂದ್ಸಲ ಅಲ್ಲೇ ಸಿಕ್ಕಿದ್ರು ಮತ್ತೆ, ಈಗ ಒಂದು 5-6 ವರ್ಷದಿಂದ. ಅವ್ರು ನನಗೆ ಕೇಳಿದೇನು ಗೊತ್ತುಂಟ, ನೀವೇನೋ ನಡೀತಾ ಇದ್ದೀರಂದ್ರೆ ಅಂತ ಕೇಳಿದ್ರು. ಅದು ನನಗೇನಾಯ್ತು, ನಮಗೆ ಬಂದದ್ದು ಕಾಲೇ ದೊಡ್ಡದೇ ಇತ್ತು ಏನೋ, ಅದು ಭಗವಂತನ ದಯೆಯಿಂದ ಏನಾಯ್ತು ಅದು ಮುಂದೆ ಹೋಯಿತು. ಅದಕ್ಕಾಗಿ ನಾವು ಇದಷ್ಟು ದುಡ್ಡಿನೊಳಗೆ ಸ್ವಲ್ಪ ಹಾಕೊಂಡು ಇದು ಮಾಡಿಕೊಂಡು DSN ಪ್ರಾಡಕ್ಟ್ ತಗೊಂಡು ಒಂದು 70 ವರ್ಷಕ್ಕೆ ಬಂತು ನೋಡಿ ಬದುಕ್ಸುದ ಭಗವಂತ. ಕಾಶಿ ಯಾತ್ರೆಗೆ ಹೋಗಿದ್ವಿ, ಇದೆಲ್ಲ ಯಾತ್ರೆಗೆ ಎಲ್ಲ ಮಾಡಿದ್ವಿ, ಪಂಡ್ರಾಪುರ ಅದು ಇದು ಯಾವುದು ಬಾಕಿ ಇಲ್ಲ, ಕನ್ಯಾಕುಮಾರಿ ಎಲ್ಲ. ಅಷ್ಟಕ್ಕೂ ಭಗವಂತನ ಕಾರಣ. ದೇವ್ರನ್ನ ನಂಬಿದ್ರೆ ಅವ ಹೀಗೂ ದಾರಿ ತೋರಿಸ್ತಾನೆ ನಮಗೇನು. ಎಲ್ಲ ವರ್ಕ್ ಮಾಡೇ ವ್ಯಾಪಾರ ಮಾಡುವವರೇ ಒಂದು ಗ್ರೇಟು, ಇದು ಮಾಡುವವರೇ ಒಂದು ಗ್ರೇಟ್, ಹಾಗೇನಲ್ಲ. ಆರೋಗ್ಯನೂ ಬೇಕು, ಎಲ್ಲವೂ ಬೇಕು, ಆದವರಿಗೆ ಕೊಡೋದು. ನಾವು ತಗೊಳ್ತಾ ಇದ್ದೀನಿ, ತಗೊಂಡ್ರೆ ತಗೊಳ್ಳಿ ಅಂತೇಳಿ ಹೀಗೆ ಮಾಡಿ ನೋಡ್ತಾರೆ. ಆದರೆ ಅಷ್ಟು ತಗೊಳ್ಳಿಲ್ಲ ನಮ್ಮ ಸೇರಿಸೋರೆಲ್ಲ ಗ್ರೇಟ್ ಅಲ್ಲ. ಮತ್ತು ಇಲ್ಲ ಪರವಾಗಿಲ್ಲ, ತಾವು ಅಂತ ಯೂಸ್ ಮಾಡ್ತಿದ್ರಲ್ಲ. ಹೌದು, ಸೊ ನೀವು ಆರಾಮಾಗಿದ್ದಿಲ್ಲ ಅಂದರೆ ಆರಾಮಾಗಲ್ಲ. ಈ ಸ್ವಲ್ಪ ಈಗ ಒಂದು ವರ್ಷದಿಂದ ಬಿದ್ದಿತ್ತೆ, ಬಿದ್ಕೊಳ್ಳೋದು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಕಟ್ನ ಹಾಕಿದ್ದು, ಅದು ಕಾಲು ಹೀಗಾಯ್ತು. ಇಲ್ಲೇನು ಅಷ್ಟೆಲ್ಲ ಕಾಲು ಹಿಂಗೆ ಓಡಾಡ್ಲಿಕ್ಕೆ ಬರಗಿದ ಸ್ಥಿತಿ ಅಲ್ಲ. ಅದು ವಯಸ್ಸು ಆಯ್ತು ಹೇಳ್ತಾರಲ್ಲ ನೋಡಿ, ಅಷ್ಟೊಂದು ಸ್ವಲ್ಪ ಈ ಕೊಂಬೂಚ ಎಲ್ಲ ದಿನಾಗಿ ಕುಡಿದ್ರೆ ಒಂದು 21 ದಿವಸ ಇದೆಲ್ಲ ಹೋಗಿರುತ್ತೆ, ಹೊರಬು ಗಿರ್ಬು ಎಲ್ಲ ಹೋಗ್ತದೆ, ಚೆಂದಾಗಿ ಬರ್ತದೆ, ಶೈನಿಂಗ್ ಎಲ್ಲ. ಕ್ಯಾನಡಾ ಯೂಸ್ ಮಾಡ್ತೇನೆ, ಎಲ್ಲ ಪ್ರಾಡಕ್ಟು ಉಂಟು, ಯಾವುದೂ ಇಲ್ಲ ಹೇಳೋದಿಲ್ಲ. ಈ ಹೊಸದಾಗಿ ಕೇಸರಿ ದಿನ ಬಂದದ್ದು ಅಂತ ಹೇಳಿದ್ರಲ್ಲ ಕೊಂಬೂಚ, ತಗೊಂಡಿದೆ. ಅದು ಕುಡಿಲಿಲ್ಲ ಏನೋ ಸರ್, ಹೊಡಿಲಿಲ್ಲ. ಸೊ ಇಲ್ಲಿ ಫ್ಯಾಕ್ಟ್ರಿಗೆ ಬಂದ್ರಲ್ಲ ನೋಡ್ಲಿಕ್ಕೆ. ಹೌದು, ಅವ್ರು ನೀವು ಅಲ್ಲಿ ರೂಮ್ನಲ್ಲಿ ಮಲ್ಕೊಳ್ತಾರೆ ಕೇಳಿದ್ರು. ಇವ ಗಾಡಿ ಅವ್ರಿಗೆ ಹೇಳಿದೆ, ನಾ ರೂಮ್ನಲ್ಲಿ ಮಲ್ಕೊಳ್ತಿದ್ರೆ ಮನೇಲೇ ಇರ್ತಿದ್ದೆ, ಇಲ್ಲಿವರೆಗೆ ಬರ್ಬೇಕು ಇಲ್ಲಾಗಿತ್ತು, ನಾನು ಇಲ್ಲಿ ತಿರ್ಗ್ಲಿಕ್ಕೆ ಬಂದದ್ದು, ನೀನು ನನ್ನ ವ್ಯವಸ್ಥೆ ಉಂಟಲ್ಲ ಕರ್ಕೊ ಹೋಗು ಅಂತ ಹೇಳಿದೆ. ಅವ ಬರಲಿಲ್ಲ ಮತ್ತೆ. ಈಗ ಫ್ಯಾಕ್ಟ್ರಿ ನೋಡಿ ಚೆನ್ನಾಗಿ ಅನಿಸ್ತಲ್ಲ.